ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪಾಪಗೆ ರಾಗಿ ಸರಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಪಾಪಗೆ ಬಂದುಬಿಟ್ಟು ಫಸ್ಟ್ನೇ ಫುಡ್ಡು ತಿನ್ನಿಸ್ತಾ ಇದ್ವಿ. ಯಾವ ರೀತಿಯಾಗಿ ರಾಗಿ ಸರಿ ಮಾಡ್ತೀನಿ ಅಂತ ತೋರ್ತೀನಿ ಫ್ರೆಂಡ್ಸ್. ಆ ಪಾಪಗೂ ಸಹಿತ ಇವಾಗ ರಾಗಿ ಸರಿ ತಿನ್ನಿಸ್ತೀನಿ. ಯಾವ ಟೈಮಿಗೆ ತಿನ್ನಿಸ್ಬೇಕು, ಎಷ್ಟು ಕ್ವಾಂಟಿಟಿಲಿ ತಿನ್ನಿಸ್ಬೇಕು, ಯಾವ ರೀತಿಯಾಗಿ ತಿನ್ನಿಸಿದ್ರೆ ಮಗು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ಎಲ್ಲ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ರಾಗಿನೂ ಸಹಿತ ಚೆನ್ನಾಗಿ ವಾಶ್ ಮಾಡಿ ಒಣಗಾಕೋದ್ರಿಂದ ಹಿಡ್ದು ಎಲ್ಲ ಫುಲ್ಲು ಡೀಟೇಲಾಗಿ ನಿಮಗೆ ರಾಗಿ ಸರಿ ಯಾವ ರೀತಿಯಾಗಿ ಮಾಡೋದು ಅಂತ ಫುಲ್ಲು ಡೀಟೇಲಾಗಿ ಫಸ್ಟಿಂದ ಲಾಸ್ಟ್ವರೆಗೂ ನಿಮಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಬನ್ನಿ ಬೇಗನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 10K ಸಬ್ಸ್ಕ್ರೈಬರ್ ಆದರೂ ನನಗೂ ಸ್ವಲ್ಪ ಖುಷಿ ಆಗುತ್ತೆ. ವಿಡಿಯೋ ಮಾಡೋದಕ್ಕೂ ಸಹಿತ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋ ನಿಮಗೆ ಸಾರ್ಥಕ ಆಯಿತು ಅಂದರೆ, ಏನಾದರೂ ಹೆಲ್ಪ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ ಆಯಿತಾ. ಜಾಸ್ತಿ ಇನ್ನೇನೇ ಕೇಳೋಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್. ಆ ಪಾಪಗೆ ಮೊದಲನೇ ಫುಡ್ಡು ರಾಗಿ ಸರಿ ಮಾಡ್ತಾ ಇದ್ದೀನಿ. ಯಾವ ರೀತಿಯಾಗಿ ಮಾಡೋದು ಎಲ್ಲ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಜಾಸ್ತಿ ಏನು ವಿಡಿಯೋ ಲೆಂತಿ ಮಾಡಿ ಏನೋ ಹಾಕೋದಿಲ್ಲ. ಹಾಗೆ ಮಗು ಆರೋಗ್ಯವಾಗಿ ದಪ್ಪನೂ ಸಹಿತ ರಾಗಿ ಸರಿ ತಿನ್ನಿಸೋದ್ರಿಂದ ಮಗು ಎಷ್ಟು ದಪ್ಪ ಆಗುತ್ತೆ ಗೊತ್ತಾ. ಯಶಿಗೆ ರಾಗಿ ಸರಿ ತಿನ್ನಿಸಿದ ಮೇಲೆ ಅವಳು 9 ಮಂತ್ ಬೇಬಿ ಇದ್ದಾಗ ಸಖತ್ತು ದಪ್ಪ ಇದ್ಲು. ಅದೇ ರೀತಿ ರಾಗಿ ಸರಿ ತಿನ್ನಿಸ್ತಾ ಬನ್ನಿ ಮಗುಗೂ ಸಹಿತ ಹೆಲ್ದಿಯಾಗಿ ಮಗು ದಪ್ಪ ಆಗುತ್ತೆ. ನಮ್ಮ ಮಗು ದಪ್ಪ ಆಗ್ತಾ ಇಲ್ಲ ಸಿಸ್ಟರ್. 6 ತಿಂಗಳಾಗಿದೆ. ಯಾವ ರೀತಿಯಾಗಿ ರಾಗಿ ಸರಿ ತಿನ್ನಿಸ್ಬೇಕು ಮತ್ತು ಹೇಗೆ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಒಂಚೂರು ಗಂಟಿಲ್ದಿರೋ ಥರ ಯಾವ ರೀತಿ ಮಾಡೋದು ಅಂತ ಸಹಿತ ತಿಳಿಸ್ಕೊಡ್ತೀನಿ. ಎಲ್ಲ ಫುಲ್ಲು ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಆ ಪಾಪು ಹೇಗೆ ತಿಂತಾಳೆ ಏನೋ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ನೋಡಬೇಕು ರಾಗಿ ಸರಿ ಮಾಡಿದ್ಮೇಲೆ ಯಾವ್ಯಾವ ಏಜಿಗೆ ಎಷ್ಟೆಷ್ಟು ತಿನ್ನಿಸ್ಬೇಕು ಮತ್ತು ಯಾವ ರೀತಿಯಲ್ಲಿ ತಿನ್ನಿಸ್ಬೇಕು ಅಂತಲೂ ಸಹಿತ ತಿಳಿಸ್ತಾ ಹೋಗ್ತೀನಿ. ಮಗು 6 ಮಂತಿಗೆ ಬಂದಾಗ ಬೇರೆ ಥರನೇ ರಾಗಿ ಸರಿ ತಿನ್ನಿಸ್ಬೇಕಾಗುತ್ತೆ. 7 ಮಂತ್ 8 ಮಂತ್ ಇದ್ದಾಗ ನಾವು ಬೇರೆ ಥರನೇ ರಾಗಿ ಸರಿ ಮಾಡಿ ತಿನ್ನಿಸ್ಬೇಕಾಗುತ್ತೆ. ಅದೆಲ್ಲನೂ ಸಹಿತ ಹೋಗ್ತಾ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಆ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿ ಹೇಳ್ತಾ ಹೋಗ್ತೀನಿ. ಫುಲ್ಲು ಎಡಿಟಿಂಗ್ ಎಲ್ಲ ಮಾಡಿದ್ದೀನಿ. ಇನ್ನೇನಿಲ್ಲ, ರೆಕಾರ್ಡ್ ಮಾಡಬೇಕು. ಅದಕ್ಕೋಸ್ಕರನೇ ಇವಾಗ ನಾನು ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫುಲ್ಲು ನೋಡಿ ನೀವು, ನಿಮಗೆ ಫುಲ್ ನೋಡಿದರೆ ಗೊತ್ತಾಗುತ್ತೆ. ಫುಲ್ ನೋಡೋದೇ ಇಲ್ಲ ಆಮೇಲೆ ಹೇಗೆ ಮಾಡೋದು ಸಿಸ್ಟರ್, ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಯಾರಿಗೆ ತಿನ್ನಿಸ್ಬೇಕು ಇದೆಲ್ಲ ಹಂಗೆ ಹಿಂಗೆ ಅಂತ ಕೇಳ್ತಾ ಇರ್ತೀರ. ಫುಲ್ ನೋಡಿಬಿಟ್ಟು ಇದು ಮಾಡಿ. ವಿಡಿಯೋನೇ ನೋಡಿರೋದಿಲ್ಲ ಒಬ್ಬೊಬ್ಬರು, ಕೆಲವಷ್ಟು ಜನ ನೋಡಿರೋದಿಲ್ಲ. ತುಂಬ ಇಷ್ಟಪಡೋರು ನನ್ನ ವೀಡಿಯೋಸನ್ನು ತುಂಬ ಜನ ನೋಡ್ತಾ ಇರ್ತೀರ. ಆದರೆ ಎಲ್ಲೋ ಒಂದು 2-3 ಹಾಗೆ ಕೇಳ್ತಾ ಇರ್ತೀರ. ವಿಡಿಯೋದಲ್ಲಿ ಅದೇ ಇಂಪಾರ್ಟೆಂಟು ಮೇಯ್ನು ನಾನು ಹೇಳಿರ್ತೀನಿ, ನೀವು ನೋಡೇ ಇರೋದಿಲ್ಲ ಮತ್ತೆ ಕೇಳ್ತೀರಾ. ಆದರೂ ಹೋಗಲಿ ಬಿಡು, ಪರವಾಗಿಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಅಲ್ವಾ, ನನ್ನ ಫ್ಯಾಮಿಲಿ ಥರ ಅಂತ ನಾನು ಮತ್ತೊಮ್ಮೆ ಕಮೆಂಟ್ ಮೂಲಕ ಎಷ್ಟೇ ದೊಡ್ಡದಿದ್ರೂ ಸಹಿತ ನಾನು ಫುಲ್ಲು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಆ ತಡ ಮಾಡೋದಿಲ್ಲ. ಪಾಪು ಎದ್ದೊಳ್ತಾ ಇದ್ದಾಳೆ. ಬನ್ನಿ ರಾಗಿ ಸರಿ ಯಾವ ರೀತಿಯಾಗಿ ಮಾಡೋದು, ಒಣಗಿಸಿ ಯಾವ ರೀತಿಯಾಗಿ ತೊಳೆಯೋದು ಅದೆಲ್ಲ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸಾಗಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನಿಮಗೆ ರಾಗಿ ಆಲ್ರೆಡಿ ಹಿಟ್ಟು ಹಾಕ್ಸಿದ್ದೀರಾ ಅಂದರೆ ಏನು ತೊಂದರೆ ಇಲ್ಲ. ಆದರೆ ಮಗುಗೆ ಚೆನ್ನಾಗಿ ವಾಶ್ ಮಾಡಿ ಇದು ಮಾಡಬೇಕಾಗುತ್ತೆ. ನಾನಿಲ್ಲಿ ಕೆಂಪು ರಾಗಿ ತೊಗೊಂಡಿದ್ದೀನಿ. ಜಸ್ಟ್ 1 kgಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು 2 kg ಇದೆ. ಇದರಲ್ಲಿ ಅರ್ಧ ಹಾಕ್ಕೊಳ್ತೀವಿ ಅಷ್ಟೇ, ಜಾಸ್ತಿ ಏನು ಹಾಕ್ಕೊಳ್ಳೋದಿಲ್ಲ. ಆದಷ್ಟು ಕೆಂಪು ರಾಗಿ ತೊಗೊಳ್ಳಿ. ಹಳೆ ರಾಗಿನಂತೂ ತೊಗೊಳೋದಕ್ಕೆ ಹೋಗ್ಬಿಡಿ. ಯಾರಾದರೂ ಚೆನ್ನಾಗಿ ಅವಾಗ ತಾನೇ ಬೆಳೆದಿದ್ರೆ ತೊಗೊಂಡ್ರೆ ಇನ್ನೂ ಉತ್ತಮ. ಒಂದು 2-3 ವರ್ಷ ಆಗಿದೆ ಅಂತಂದರೆ ಅದೆಲ್ಲ ತೊಗೊಳೋದಕ್ಕೆ ಹೋಗ್ಬಿಡಿ. ಒಂಥರ ಹೊಸ ರಾಗಿ ಇರಬೇಕು. ಹೊಸ ರಾಗಿ ಇದ್ದರೆ ಮಗು ಚೆನ್ನಾಗಿ ಹೆಲ್ದಿಯಾಗಿ ದಪ್ಪ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಅಮ್ಮ ವಾಶ್ ಮಾಡಿಕೊಡ್ತಾ ಇದ್ದಾರೆ. ಇದೆಲ್ಲ ನನಗೆ ನಿಜ ಹೇಳ್ಬೇಕಂದ್ರೆ ಬರೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಅಮ್ಮನ ಕೈಲೇ ಇದು ಮಾಡ್ತಾ ಇದ್ವಿ. ನೀವು ಈ ವಿಡಿಯೋ ನೋಡ್ಕೊಂಡು ಮಾಡ್ಕೋಬೋದು. ರಾಗಿ 1 kg ಅಷ್ಟು ಹಾಕ್ಕೊಂಡಿದ್ದೀವಿ. 6 ಮಂತ್ ಬೇಬಿ ಅಲ್ವಾ, 1 kg ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಇವಾಗ 1 ಮಂತ್ ಮೇಲೇ ಬರುತ್ತೆ. ಅದಕ್ಕೆ ನಾನು ಇಲ್ಲಿ 1 kg ಅಷ್ಟು ಹಾಕ್ಕೊಂಡಿದ್ದೀನಿ, ಸಾಕಾಗುತ್ತೆ ಅಂತ. 1 kgಗೆ ಹಾಕ್ಕೊಂಡಿದ್ದಾದಮೇಲೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಜಾಲಿಸ್ಬೇಕು. ಅದು ಹೊಟ್ಟೆಲ್ಲ ಹೋಗ್ಬಿಡಬೇಕು. ಕೈಯಲ್ಲಿ 2 ಕೈಯಿಂದ ಸಹಾಯ ಮಾಡ್ಕೊಂಡು ನೀವು ಚೆನ್ನಾಗಿ ಉಜ್ಜುತ್ತಾ ಬರಬೇಕು. ಆವಾಗ ಹೊಟ್ಟೆಲ್ಲ ಆಚೆ ಕಡೆ ಬಂದಿಡುತ್ತೆ. ರಾಗಿ ಕಾಳು ಮೇಲೆ ಒಂಥರ ಹೊಟ್ಟೆ ಇರುತ್ತಲ್ವಾ, ಅದೆಲ್ಲ ಚೆನ್ನಾಗಿ ಹೊರಗಡೆ ಬರಬೇಕು ಅಂದರೆ, ಮತ್ತು ಗಲೀಜೆಲ್ಲ ನೀಟಾಗಿ ಕ್ಲೀನ್ ಆಗಬೇಕು ಅಂದರೆ ಚೆನ್ನಾಗಿರುತ್ತೆ. ರಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಬಂದ್ಬಿಟ್ಟು ಶಿರಾ ಸೈಡ್ ತೊಗೊಂಬಂದಿರೋದು. ನಮ್ಮ ಹಸ್ಬೆಂಡ್ ಸೈಡ್ ಬಂದ್ಬಿಟ್ಟು ಶಿರಾ ಸೈಡ್ ಅಲ್ವಾ, ನಮ್ಮದು ಹಾಸನ ಸೈಡೇ. ಹಾಸನ ಸೈಡು ನಮ್ಮದು ರಾಗಿ ಸ್ವಲ್ಪ ಕಪ್ಪಿದೆ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ರಂಗಡ್ದೆ ತೊಗೊಂಬಂದಿದ್ವಿ. ತುಂಬ ಚೆನ್ನಾಗಿ ಕೆಂಪುಗಿದೆ. ಆದಷ್ಟು ಚೆನ್ನಾಗಿರಬೇಕು, ಕ್ವಾಲಿಟಿ ಆಗಿದ್ದರೆ ಚೆನ್ನಾಗಿರುತ್ತೆ. ಅಂಗಡಿಲೆಲ್ಲ ನೋಡಿ ತೊಗೊಳ್ಳಿ ಫ್ರೆಂಡ್ಸ್. ಅಂಗಡಿಲಿ ಸ್ವಲ್ಪ ಕಲರೆಲ್ಲ ಹಾಕ್ತಾರೆ ಅಂತ ಕೇಳಿದ್ದೀನಿ. ರಾಗಿ ಚೆನ್ನಾಗಿ ಕಲರಾಗಿ ಕಾಣಲಿ ಅಂತ ಕಲರ್ ಹಾಕ್ತಾರಂತೆ. ಅದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ. ನೀವು ಸ್ವಲ್ಪ ರೈತರ ಹತ್ರ ತೊಗೊಂಡ್ರೆ ಇನ್ನೂ ಬೆಟರಾಗಿರುತ್ತೆ. ಎಳೆ ಮಗು ಅಲ್ವಾ, ನೋಡಿ ಚೆನ್ನಾಗಿ ವಾಶ್ ಮಾಡಿ ಅದು ಮೇಲಗಡೆದು ಏನು ಬರುತ್ತೆ ನೋಡಿ, ತರಿ ಥರ ಅದೆಲ್ಲನೂ ಸಹಿತ ಇದಕ್ಕೆ ಇದು ಮಾಡ್ಕೊಂಡಿದ್ದಾರೆ. ವೇಸ್ಟೇಜ್ ಎಲ್ಲ ಚೆಲ್ಲಿದ್ದಾರೆ. ಮತ್ತಿಷ್ಟು
ಇನ್ನೊಂದು ಸರಿ ವಾಶ್ ಮಾಡ್ಕೋತಾರೆ. ಟೋಟಲಾಗೆ 2-3 ಸರಿ ನಮ್ಮಮ್ಮ ವಾಶ್ ಮಾಡ್ತಾ ಇದ್ದಾರೆ. ಒಂದು 3 ಸರಿ ವಾಶ್ ಮಾಡ್ಕೊಂಬಿಡಿ, ಮೇಲುಗಡೆ ಇದೆಲ್ಲ ಹೋಗ್ಬಿಡುತ್ತೆ, ಹೊಟ್ಟೆಲ್ಲ ಹೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ. ರಾಗಿ ಮಾಡಿ ಇಟ್ಟಿದ್ದು ಮುಂಚೆಲೇ ನೀವು ನೋಡ್ಕೊಳ್ಳಿ, ಕಲ್ಲು ಗಿಲ್ಲು ಏನಾದರೂ ಇದೆಯಾ ಅಂತ. ಒಂದೊಂದು ರಾಗಿಲಿ ಸ್ವಲ್ಪ ಗ್ಲಾಸಸ್ಸು ಅದೆಲ್ಲ ಇರುತ್ತೆ, ನೋಡ್ಕೊಂಡು ನೀವು ಮುಂಚೆನೇ ಮಾಡಿಟ್ಕೊಂಡು ಇದೆಲ್ಲ ವಾಶ್ ಮಾಡ್ಕೊಳ್ಳಿ. ಇವಾಗ ಅಮ್ಮ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾರೆ. ಇದೇನು ನೆನೆಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಒಬ್ಬೊಬ್ಬರು ನೆನೆಸ್ಬಿಡ್ತಾರೆ, ನಾವು ನೆನೆಸೋದಿಲ್ಲ, ಹಾಗೆ ತಕ್ಷಣವೇ ಮಾಡ್ತಾ ಇದ್ದೀವಿ. ನೋಡಿ ತಕ್ಷಣವೇ ಒಂದು ಕಾಟನ್ ಬಟ್ಟೆಗೆ ಹಾಕಬೇಕಾಗುತ್ತೆ. ನಿಮ್ಮ ಹತ್ರ ಕಾಟನ್ ವೇಲ್ ಇರುತ್ತೆ, ನಂದು ಕಾಟನ್ ವೇಲೇ ಇದು. ಕಾಟನ್ ವೇಲಿಗೆ ಹಾಕಿ ಸ್ವಲ್ಪ ಹಿಂಡಿ ಇಡ್ತಾರೆ, ಹಿಂಡಿಟ್ರೆ ಬೇಗ ಒಣಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಿಂಡಿಡ್ತಾ ಇದ್ದಾರೆ. ನೆನೆಸಿದ್ರು ಒಳ್ಳೆಯದೇ, ನೆನೆಸೋ ಅವಶ್ಯಕತೆ ಏನೂ ಇಲ್ಲ ಫ್ರೆಂಡ್ಸ್, ಹಾಗೆ ಮಾಡ್ಬೋದು. ಇಶಿಗೂ ಸಹಿತ ಹಾಗೆ ಮಾಡಿದ್ದು. ನೆನೆಸಿದ್ರೆ ಇನ್ನೊಂದು ದಿನ ನಾನು ಅದೊಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ ಇವಾಗ ಒಂದು ವೇಲ್ಗೆ ಕಟ್ಟಿ ಚೆನ್ನಾಗಿ ಹಿಂಡ್ಕೊಳ್ತಾ ಇದ್ದಾರೆ, ಬೇಗ ಒಣಕೊಳ್ಳಿ ಅಂತ. ಹಾಗೆ ಒಣಗಿಬಿಟ್ರೆ ವೇಲ್ ಹತ್ರ ಎಲ್ಲ ನೀರು ನಿಂತ್ಕೊಂಡ್ಬಿಟ್ಟು ಒಣಗೋದಿಲ್ಲ ಬೇಗ. ಒಂದು ಅರ್ಧ ಗಂಟೆ ಹಾಗೆ ಹಿಂಡಿ ಗಂಟು ಕಟ್ಟಿ ಇಟ್ಟಿದ್ರು. ಇವಾಗ ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡ್ಬಿಟ್ಟಿದೆ ವೇಲ್ಗೆ. ನೋಡಿ ಎಷ್ಟು ಅಲ್ಲಿಗೆ ಒಂದು 40% ಒಣಗಿದೆ, ಇನ್ನೇನಿಲ್ಲ. ಜಸ್ಟ್ ನಿಮ್ಮ ಮನೆ ಹತ್ರ ಬಿಸಿಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ಹಾಗೆ ಒಣಾಕ್ಬೋದು. ನೋಡಿ ಚೆನ್ನಾಗಿ ಈ ರೀತಿ ಕೈಯಿಂದ ಇದು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ, ರಾಗಿನ ಒಣಗಿಸ್ಕೊತಾ ಇದ್ದಾರೆ. ರಾಗಿ ಎಲ್ಲಿವರೆಗೂ ಒಣಗಿಸ್ಕೋಬೇಕಪ್ಪ ಅಂತಂದರೆ, ರಾಗಿ ಚೆನ್ನಾಗಿ ಒಣಗಿಸ್ಕೋಬೇಕು ಫ್ರೆಂಡ್ಸ್. ನೀವು ಒಂದು ಬಾಯೊಳಗಡೆ 1-2 ಕಾಳು ಹಾಕೊಳ್ಳಿ, ಕಟ್ಟುಮ್ಮಂತ ಸೌಂಡ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಒಣಗಿಸ್ಕೊಳ್ಬೇಕಾಗುತ್ತೆ. ಬಿಸಿಲು ಚೆನ್ನಾಗಿತ್ತು ಅಂದರೆ ಒಂದು 4 ಅವರ್ ಒಣ ಹಾಕಿ, ಬಿಸಿಲು ಚೆನ್ನಾಗಿಲ್ಲ ಅಂದರೆ ಒಂದು 5-6 ಅವರ್ ಒಣ ಹಾಕಿದರೆ ಸಾಕಾಗುತ್ತೆ. ನೆರಳಲ್ಲೇ ಒಣ ಹಾಕ್ಬೋದು, ಏನು ತೊಂದರೆ ಇಲ್ಲ. ಒಳಗಡೆ ನಿಮ್ಮ ಮನೆ ಹತ್ರ ಜಾಗ ಇಲ್ಲ ಅಂತಂದರೆ ಒಳಗಡೆ ಫ್ಯಾನ್ಗಳಿಗೂ ಸಹಿತ ಒಣ ಹಾಕ್ಬೋದು. ಮೇಲುಗಡೆ ಗಲೀಜು ಬೀಳ್ದಿರೋ ಥರ ನೋಡ್ಕೊಳ್ಳಿ. ಫೈನಲಾಗಿ ರಾಗಿನೂ ಸಹಿತ ಚೆನ್ನಾಗಿ ಒಣಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ಕೈಯು ಸಹಿತ ಎಲ್ಲೋ ಅಂಟ್ಕೋತಾ ಇಲ್ಲ, ಅಲ್ಲಿವರೆಗೂ ಚೆನ್ನಾಗಿ ಒಣಗಿದೆ. ನೀವು ಅಷ್ಟು ಒಂದು 4 ಅವರ್ ಬಿಸಿಲು ಚೆನ್ನಾಗಿತ್ತು ಅಂದರೆ ಒಂದು 3 ಅವರು 4 ಅವರ್ ಚೆನ್ನಾಗಿ ಒಣಗಿಸಿ. ಕಟ್ಟುಮಂತ ಸೌಂಡ್ ಬರಬೇಕು. ರಾಗಿ ನಿಮ್ಗೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗುತ್ತೆ ರಾಗಿ ಯಾವ ರೀತಿಯಾಗಿ ಒಣಗಿಸ್ಬೇಕು ಅಂತ. ಬನ್ನಿ ಇವಾಗ ರಾಗಿನ ಹುಡ್ಕೊಂಡ್ಬಿಡೋಣ. ರಾಗಿ ಬಂದುಬಿಟ್ಟು ಹುಡ್ಕೊಳ್ಳೇಬೇಕಾಗುತ್ತೆ ಫ್ರೆಂಡ್ಸ್. ಹಾಗೇನೂ ಸಹಿತ ಕೊಟ್ಟು ಕಳಿಸ್ಬೋದು, ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ತಕ್ಷಣವೇ ಕೊಟ್ಟು ಕಳಿಸ್ಬೋದು. ಸ್ವಲ್ಪ ಹುರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ, ಮಗುಗೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ಅದಕ್ಕೋಸ್ಕರನೇ ರಾಗಿನೇ ಚೆನ್ನಾಗಿ ಹುರಿದುಕೊಳ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನೋಡ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಜಾಸ್ತಿ ಹುಡಿಕೊಟ್ಬಿಟ್ರೆ ಫುಲ್ಲು ಸೀದೋಗ್ಬಿಡುತ್ತೆ, ಅದ್ರದ್ದೆಲ್ಲ ಈ ಪೌಷ್ಟಿಕಾಂಶ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಫ್ಲೇಮ್, ಇಲ್ಲ ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡು ಚೆನ್ನಾಗಿ ಮಿಲ್ಗೆ ಹಾಕ್ಸೋದಕ್ಕೆ ಕೊಡಬೇಕಾಗುತ್ತೆ. ಸಿಸ್ಟರ್ ನೀವು ಮಿಕ್ಸಿಗೆ ಹಾಕ್ತೀರಾ, ಮಿಲ್ಗೆ ಹಾಕೋದಕ್ಕೆ ಕೊಟ್ಕೊಳಿಸ್ತೀರಾ ಅಂತ ಕೇಳ್ತಾ ಇದ್ರಿ. ನಮ್ಮ ಮನೇಲಿ ಮಿಕ್ಸಿ ಚೆನ್ನಾಗಿಲ್ಲ ಫ್ರೆಂಡ್ಸ್. ನಿಮ್ಮ ಮನೇಲಿ ಮಿಕ್ಸಿ ಚೆನ್ನಾಗಿದೆ, ನೈಸಾಗೆ ಗ್ರೈಂಡ್ ಆಗುತ್ತೆ ಅಂದರೆ ಮಿಕ್ಸಿಲೇ ಹಾಕೊಳ್ಳಿ, ಇನ್ನೂ ಒಳ್ಳೆಯದೇ. ನಮ್ಮ ಮನೇಲಿ ಮಿಕ್ಸಿ ಚೆನ್ನಾಗಿಲ್ಲ, ಅದಕ್ಕೋಸ್ಕರನೇ ಹೊರಗಡೆ ನಾವು ಚೆನ್ನಾಗಿ ಹಾಕ್ಕೊಡ್ತಾರೆ, ಅಲ್ಲಿ ನಮಗೆ ಪರಿಚಯ, ಅಲ್ಲಿ ಹಾಕಿಸ್ಕೊಂಬಂದಿದ್ವಿ. ಚೆನ್ನಾಗಿ ನೈಸಾಗಿ ಹಾಕಿಸ್ಬೇಕು, ತರ್ತರಿಯಾಗಿ ಹಾಕಿಸೋ ಅವಶ್ಯಕತೆ ಇಲ್ಲ. ನೈಸಾಗಿ ಆದಷ್ಟು ಚೆನ್ನಾಗಿ ಸಣ್ಣಗೆ ನುಣ್ಣಗೆ ಹಾಕಿಸ್ಕೊಂಬನ್ನಿ, ತೋರಿಸ್ತೀನಿ ನೋಡಿ. ಇದು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಹಾಗೆ ಬಾಕ್ಸಿಗೆ ಮುಚ್ಚಳ ಮುಚ್ಚಿಬಿಟ್ರೆ ಫುಲ್ಲು ಗಂಟು ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ರಾಗಿ ಹಿಟ್ಟೆ ಕೆಟ್ಟೋಗ್ಬಿಡುತ್ತೆ. ಗಾಳಿಗೆ ಸ್ವಲ್ಪ ಹೊತ್ತು ಬಿಟ್ಟು, ಫ್ಯಾನ್ ಗಾಳಿಗೆ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಿ. ಇವಾಗ ಬನ್ನಿ ರಾಗಿ ಸರಿ ಯಾವ ರೀತಿಯಾಗಿ ಮಗುಗೆ ಮಾಡೋದು, 6 ಮಂತಿಂದ 1 ಇಯರ್ ಬೇಬಿವರೆಗೂ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ ಒಂದು ಕಾಟನ್ ವೇಲ್ ಸುತ್ಕೊಳ್ಬೇಕಾಗುತ್ತೆ. ರಾಗಿ ಸರಿಗೆ ಇದು ಬೇಕಾಗುತ್ತೆ ಅಲ್ವಾ, ಹಿಟ್ಟು. ತುಂಬ ನಾವು ಡೈರೆಕ್ಟಾಗಿ ಹಾಕಿ ಮಾಡೋ ಅವಶ್ಯಕತೆ ಇಲ್ಲ, ಮಗುಗೆ ಬೇಗ ಜೀರ್ಣಕ್ರಿಯೆ ಆಗೋದಿಲ್ಲ, ಬೇರೆ ಬೇರೆ ತೊಂದರೆ ಎಲ್ಲ ಬರುತ್ತೆ. ಮತ್ತು ಮಗು ಸುಧಾರಿಸ್ಕೊಳ್ಳೋ ಅಷ್ಟು ಇದು ರೆಡಿಯಾಗಿರೋದಿಲ್ಲ. ನಾವು ಜಸ್ಟ್ ಫೀಡಿಂಗ್ ಮಾಡಿಸಿರೋದ್ರಿಂದ ಅಷ್ಟೊಂದು ಜೀರ್ಣಿಸ್ಕೊಳ್ಳೋಷ್ಟು ಅದಕ್ಕೆ ಕೆಪಾಸಿಟಿ ಇರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ನಾನು ವೇಲಲ್ಲಿ ಚೆನ್ನಾಗಿ ಇದು ಮಾಡ್ಕೊಳ್ತಾ ಇದ್ದೀನಿ, ತೆಳ್ಕೊಳ್ತಾ ಇದ್ದೀನಿ. ಈ ಥರ ಕೈಯಲ್ಲಿ ತಳ್ಕೊಳ್ತಾ ಬಂದರೆ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಈ ರೀತಿಯಾಗಿ ಇದು ಮಾಡ್ಕೊಳ್ಬೋದು. ನೀವು ಕಾಟನ್ ವೇಲೇ ತೊಗೊಳ್ಬೇಕು. ನಿಮ್ಮ ಮನೇಲಿ ಕಾಟನ್ ಪಂಚೆ, ಕಾಟನ್ ವೇಲಾದರೆ ಸ್ವಲ್ಪ ಬೆಸ್ಟು ಫ್ರೆಂಡ್ಸ್, ಚೆನ್ನಾಗಿ ತಿಳ್ಕೊಬೋದು ಅಂತ ಹೇಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದೆ ಅಂತ. ಸ್ವಲ್ಪ ನೋಡಿ ಮಿಕ್ಕಿರೋದೆಲ್ಲ ವೇಸ್ಟೇಜ್ ಎಲ್ಲ ಕೆಳಗಡೆ ಬಂದುಬಿಟ್ಟಿದೆ. ನಮ್ಮ ಕಡೆ ಬಂದುಬಿಟ್ಟು ತೆಳ್ಳೋದು ಅಂತಲೇ ಹೇಳೋದು ಫ್ರೆಂಡ್ಸ್. ನೀವು ಯಾವ ರೀತಿ ಕಡಿತೀರೋ ಗೊತ್ತಿಲ್ಲ, ನಾನು ಒಂದು ವೇಲಲ್ಲಿ ಹಾಕಿ ತೆಳ್ತಾ ಇದ್ದೀನಿ.
ಅದ್ರ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಗೊತ್ತಾ, ನೈಸಾಗಿ ಹಿಟ್ಟು ಬಂದಿರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ವೇಸ್ಟೇಜು. ಇದು ಸಮೇತ ತಿನ್ನಿಸ್ಬಿಟ್ರೆ ಮಗು ಚೆನ್ನಾಗಿರೋದಿಲ್ಲ ಅಲ್ವಾ. ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳಿ, ಒಂದು ವಾರಕ್ಕಾಗೋವಷ್ಟು ಮಾಡ್ಕೊಳ್ಳಿ. ನಾನು ಅಷ್ಟೇ ಪಾಪಗೆ ಒಂದು 4-5 ದಿನಕ್ಕೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ಆಮೇಲೆ ಮಿಕ್ಕಿದ್ದನ್ನ ಹಾಗೆ ಸ್ಟೀಲ್ ಬಾಕ್ಸಲ್ಲಿ ಇಟ್ಟಿರ್ತೀನಿ, ಎಲ್ಲೂ ಹೋಗೋದಿಲ್ಲ ಅಲ್ವಾ. ನೋಡಿ ತಡಿ ಎಷ್ಟು ವೇಸ್ಟೇಜ್ ಬಂದಿದೆ ಅಂತ. ಅದ್ರ ಹೊಟ್ಟೆಲ್ಲ ಬಂದುಬಿಟ್ಟಿದೆ, ಅದಕ್ಕೋಸ್ಕರನೇ ತೆಳ್ಳಿ 1 ಇಯರ್ ಬೇಬಿವರೆಗೂ ತೆಳ್ಳಿ ಏನೂ ಆಗೋದಿಲ್ಲ, ಏನು ತೊಂದರೆ ಆಗೋದಿಲ್ಲ. ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ, ಮಗು ಬೆಳವಣಿಗೆ ಆಗಬೇಕು, ಚೆನ್ನಾಗಿ ದಪ್ಪ ಆಗಬೇಕು ಅಂದರೆ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಯಾವುದು ರಿಸ್ಕ್ ಅಲ್ದಲೇ ಇಂಥ ಕಷ್ಟ ಏನೇನೋ ಅನುಭವಿಸಿದ್ವಿ, ಇದೆಲ್ಲ ಕಷ್ಟನೇ ಆಗೋದಿಲ್ಲ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಿ ಚೆನ್ನಾಗಿ ನೈಸಾಗಿ ಇದಾಗಿಬಿಟ್ಟಿದೆ. ನಿಮಗೆ ಚೆನ್ನಾಗಿ ನೀಟಾಗಿ ಕಾಣಲಿ ಅಂತ ಲೈಟೆಲ್ಲ ಹಾಕಿ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಇಷ್ಟು ಆಗಿದೆ ಫ್ರೆಂಡ್ಸ್. ಆ ಪಾಪಗೆ ಎಷ್ಟು ಕ್ವಾಂಟಿಟಿಲಿ ಹಾಕಬೇಕು ಅಂತ ಹೇಳ್ತಾ ಹೋಗ್ತೀನಿ. ನಮ್ಮ ಪಾಪಗೆ ಬಂದುಬಿಟ್ಟು ಇಲ್ಲಿ 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ ಆಯಿತಾ. ಈ ಸ್ಪೂನಲ್ಲಿ 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ಏಕೆಂತಂದರೆ ಫಸ್ಟು ಟೈಮ್ ತಿನ್ನಿಸೋದ್ರಿಂದ 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗುತ್ತೆ. 7 ಮಂತ್ 8 ಮಂತ್ 9 ಮಂತ್ ಆಗಿದೆ ಅಂತಂದರೆ ಒಂದು ಅರ್ಧ ಸ್ಪೂನಿಂದ 3/4 ಟೇಬಲ್ ಸ್ಪೂನ್ವರೆಗೂ ತಿನ್ನಿಸ್ಬೋದು. 1 ಇಯರ್ ಬೇಬಿ ಆಗ್ತಾಯಿದೆ ಅಂದರೆ ಫುಲ್ಲು 1 ಸ್ಪೂನ್ ಹಾಕ್ಕೊಂಡು ನೀವು ತಿನ್ನಿಸ್ಬೋದು. ಮಕ್ಕಳು ಎಷ್ಟು ತಿಂತಾರೋ ಅಷ್ಟು ನೀವು ಇದು ಮಾಡಿ. ಇದನ್ನು ಬೆಳಗ್ಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ನೀವು 1 ಟೈಮ್ ತಿನ್ನಿಸಿ, ಆಮೇಲೆ ಒಂದು 2 ಡೇಸ್ ಆದಮೇಲೆ 2 ಟೈಮ್ ತಿನ್ನಿಸ್ತಾ ರೂಢಿ ಆಗ್ತಾ ಹೋಗುತ್ತೆ. ನಾಳಿನ ವಿಡಿಯೋದಲ್ಲಿ ಅದೆಲ್ಲ ತಿಳಿಸ್ತಾ ಹೋಗ್ತೀನಿ. ಇವಾಗ ಅರ್ಜೆಂಟಿಗೆ ಆಗೋದಿಲ್ಲ ಫ್ರೆಂಡ್ಸ್. ಇಲ್ಲಿ 1/4 ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಎಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಆಮೇಲೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ಜಾಸ್ತಿ ಒಟ್ಟಿಗೆ ನೀರನ್ನು ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಮತ್ತು ಗಂಟು ಆಗೋಗ್ಬಿಡುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಚೂರು ಗಂಟಿರೋದಿಲ್ಲ ಗೊತ್ತಾ. ನಿಮ್ಮನೇಲೂ ರಾಗಿ ಸರಿ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಹಾಗೆ ಮಾಡಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ, ಒಂದು ಚೂರು ಗಂಟಿಲ್ಲ, ಬೇಗನೆ ಇದಾಗ್ಬಿಡ್ತು. ಅದೆಲ್ಲ ಗಂಟಾಗ್ದಿರೋ ಥರ ಎಲ್ಲ ಇದಾಗ್ಬಿಡ್ತು. ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಹಿಟ್ಟಿಗೆ ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟು ರಾಗಿ ಸರಿ ಫಸ್ಟ್ ಟೈಮ್ ತಿನ್ನಿಸ್ತಿರೋದ್ರಿಂದ ಮಗುವಿಗೆ ಸಾಕಾಗುತ್ತೆ. ಇನ್ನು ನೀರನ್ನು ಹಾಕ್ಕೊಳ್ತೀನಿ. ಚೆನ್ನಾಗಿ ಕುದೀತಾ ಬರ್ತಾ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ನೀರು ಹಾಕ್ಕೊಳ್ಬೇಕೋ ಇಲ್ವೋ ಅಂತ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಈ ವಿಡಿಯೋ ನೋಡ್ಕೊಂಡು ನೀವು ಮಾಡಿ. ಇವಾಗ ಬನ್ನಿ ಗ್ಯಾಸನ್ನು ಇಟ್ಕೊಂಡು ಇದು ಮಾಡ್ತಾಯಿದ್ದೀನಿ. ಇಲ್ಲಿ ಮೇಯ್ನ್ ಬಂದುಬಿಟ್ಟು ಗ್ಯಾಸು ಲೋ ಫ್ಲೇಮಲ್ಲೇ ಇಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಲೋ ಫ್ಲೇಮಿಗೆ ಇಟ್ಟಿದ್ದೀನಿ ಅಲ್ವಾ. ಸ್ವಲ್ಪ ರಾಗಿ ಸರಿ ಮಾಡ್ತಿರೋದ್ರಿಂದ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮು ಬೇಡ ಮತ್ತು ಹೈ ಫ್ಲೇಮು ಬೇಡ, ಚೆನ್ನಾಗಾಗೋದಿಲ್ಲ. ಫುಲ್ಲು ಸೀದೋಗ್ಬಿಡುತ್ತೆ, ಅದು ಪೌಷ್ಟಿಕಾಂಶ ಎಲ್ಲ ಹೋಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಮಗು ಎಳೆದಲ್ವಾ, ಲೋ ಫ್ಲೇಮಲ್ಲೇ ಇಟ್ಕೊಂಡು. ನಾನು ಇಲ್ಲಿ ಯಾವುದೇ ರೀತಿಯಾಗಿ ಉಪ್ಪು ಹಾಕಿಲ್ಲ, ನೀವು ಕನ್ಫ್ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ. ಉಪ್ಪು ಹಾಕಲೇಬೇಡಿ. ಒಂದು 7 ಮಂತ್ವರೆಗೂ ಉಪ್ಪು ಹಾಕೋದೇ ಬೇಡ. ಯಾಕೆಂತಂದರೆ ಮಗು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಉಪ್ಪು ಹಾಕೋದ್ರಿಂದ ಮಗುವಿಗೆ ಅವಾಗವಾಗ ಬಾಯಾರಿಕೆ ಆಗ್ತಾ ಇರುತ್ತೆ, ಮತ್ತು ಜಾಸ್ತಿ ಕಿಡ್ನಿ ಸ್ಟೋನ್ ಆಗೋದು ಅದೆಲ್ಲ ತೊಂದರೆ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರನೇ ಮಗುಗೆ ಇವಾಗಲೇ ಉಪ್ಪಿನ ಅಂಶ ಕೊಡೋ ಅವಶ್ಯಕತೆ ಇಲ್ಲ. ಇನ್ನೂ ಒಂದು ಸ್ವಲ್ಪ ನನಗೆ ಗಟ್ಟಿ ಅಂತ ಅನ್ನಿಸ್ತು. ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಆವಾಗವಾಗ ಕೈ ಆಡಿಸ್ತಾ ಇರಬೇಕಾಗುತ್ತೆ, ಇಲ್ಲ ಗಂಟಾಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರನೇ ಆವಾಗವಾಗ ಕೈಯನ್ನು ಆಡಿಸ್ತಾ ಬನ್ನಿ. ಇಷ್ಟು ನಾನು ಲಿಕ್ವಿಡಾಗೆ ಮಾಡ್ಕೊಂಡಿದ್ದೀನಿ, ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಪಾಪ 7 ಮಂತ್ 8 ಮಂತ್ ಇದೆ ಅಂದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮಗುಗೆ ಫಸ್ಟ್ ಟೈಮ್ ತಿನ್ನಿಸ್ತಾ ಇರೋದ್ರಿಂದ ಸ್ವಲ್ಪ ಲಿಕ್ವಿಡಾಗೇ ಇರಲಿ, ಸ್ವಲ್ಪ ತೆಳುವಾಗೇ ಇರಲಿ. ನಾವು ಮಗುಗೆ ಫೀಡಿಂಗು ನೀರಿನ ಇದರಲ್ಲೇ ಕೊಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗೇ ಕುಡಿಸಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಎಷ್ಟು ನಿಮಿಷಗಳ ಕಾಲ ಬೇಯಿಸಬೇಕು ಅಂತಂದರೆ ಒಂದು 3ರಿಂದ 4 ನಿಮಿಷ ನೀವು ಚೆನ್ನಾಗಿ ಬೇಯಿಸಿದ್ರೆ ಸಾಕು. ಕೆಳಗಡೆ ನಾನು ಆವಾಗಲೇ ವಿಡಿಯೋದಲ್ಲಿ ಸ್ಪೂನ್ ಹಿಂಗೆ ಮಾಡಿ ತೋರಿಸ್ತಿದ್ದೆ ಅಲ್ವಾ, ತಳದಲ್ಲಿ ಇದು ರಾಗಿ ಸರಿ ಕೂತಿರಬಾರ್ದು. ಹಂಗೆ ಚೆನ್ನಾಗಿ ಈ ಥರ ಸ್ಪೂನಲ್ಲಿ ಅಂತ ಇಂಥ ಪಾತ್ರೆ ಮಾತ್ರ ಕಾಣಬೇಕು, ಹಂಗಾದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇನ್ನೊಂದು ಸರಿ ಯಾವಾಗಲಾದ್ರೂ ಫುಲ್ಲು ಡೀಟೇಲಾಗಿ ನಾಳೆಯಿಂದ ಮಾಡ್ತೀನಿ ಅಲ್ವಾ, ಫುಲ್ಲು ಡೀಟೇಲಾಗಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಪಾಪಗೆ ರಾಗಿ ಸರಿ ಆಯಿತು. ಒಂದು 3ರಿಂದ 4 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗಲೇ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ನೀವು ಇದನ್ನು ಮಾಡೋದಕ್ಕೆ ಹೋಗ್ಬೇಡಿ, ಉಪ್ಪನ್ನು ಹಾಕೋದಕ್ಕೆ ಹೋಗ್ಬೇಡಿ. ಪಾಪಗೆ ಫೈನಲಾಗಿ ರಾಗಿ ಸರಿ ಆಗಿದೆ. ತಣ್ಣಗಾದ ನಂತರ ನೀವು ಡೈರೆಕ್ಟಾಗಿ ಪಾಪಗೆ ತಿನ್ನಿಸ್ಬೋದು. ಪಾಪಗೆ ಯಾವ ರೀತಿಯಾಗಿ ತಿನ್ನಿಸ್ಬೇಕು, ಯಾವ ಪೊಸಿಷನ್ನಲ್ಲಿ ಕುತ್ಕೊಂಡು ತಿನ್ನಿಸ್ಬೇಕು ಅಂತೆಲ್ಲ ಸಹಿತ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ರಾಗಿ ಸರಿ ಆಗಿದೆ. ಪಾಪಗೆ ಫಸ್ಟ್ ಟೈಮ್ ತಿನ್ನಿಸ್ತೀನಿ, ಯಾವ ರೀತಿಯಾಗಿ ತಿಂತಾಳೆ ಏನೋ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಫೈನಲಾಗಿ ಆಗಿದೆ. ನಿಮ್ಮ ಮಕ್ಕಳಿಗೂ ಸಹಿತ ಇದು ಒಂದು ವಿಡಿಯೋ ನೋಡ್ಕೊಂಡು ನೀವು ಆರಾಮ್ಸಾಗಿ ಮಾಡ್ಕೊಳ್ಬೋದು. ರಾಗಿನ ಚೆನ್ನಾಗಿದ್ದರೆ ಮಗನೂ ಸಹಿತ ಹೆಲ್ದಿಯಾಗಿರುತ್ತೆ. ಹಳೆಯ ರಾಗಿ ಎಲ್ಲ ತೊಗೊಳೋದಕ್ಕೆ ಹೋಗ್ಬಿಡಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಹಸಿದು ತಿನ್ಸೋಕೆ ಹೋಗ್ಬಿಡಿ, ಚೆನ್ನಾಗಿ ಬೇಯಿಸಿ ತಿನ್ನಿಸಿ. ಹಸಿ ತಿನ್ಸಿದ್ರೆ ಮಗುಗೆ ಹೊಟ್ಟೆ ನೋವು ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸಿ ತಿನ್ನಿಸಿದ್ರೆ ಮಗು ಹೆಲ್ದಿಯಾಗಿರುತ್ತೆ, ಬೇಗನೆ ದಪ್ಪ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ಡೈಲಿ ತಿನ್ನಿಸ್ತಾ ಬನ್ನಿ ಕಂಪಲ್ಸರಿಯಾಗಿ. ಎಷ್ಟು ಬೇಗ ದಪ್ಪ ಆಗುತ್ತೆ ಅಂದರೆ ಇವಾಗಲೇ ಬಾದಾಮಿ ಡ್ರೈ ಫ್ರೂಟ್ಸ್ ಯಾವುದೂ ಹಾಕೋದಕ್ಕೆ ಹೋಗ್ಬಿಡಿ. ಎಲ್ಲ ಕಮೆಂಟಲ್ಲಿ ಏನು ಕೇಳೋದಕ್ಕೆ ಹೋಗ್ಬಿಡಿ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದು ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಾಳೆ ಸಿಗ್ತೀನಿ.